ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಸನಾತನ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಗುರು ಪೂರ್ಣಿಮೆ ಹೇಗೆ ಹುಟ್ಟಿಕೊಂಡಿತು, ಇದರ ಇತಿಹಾಸವೇನು, ಶಾಸ್ತ್ರಗಳು ಏನು ಹೇಳುತ್ತವೆ ಮತ್ತು ಈ ದಿನದಂದು ಹೇಗೆ ಆಚರಿಸಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಗುರು ಪೂರ್ಣಿಮೆ ಎಂದರೆ ಕೇವಲ ಒಬ್ಬ ಶಿಕ್ಷಕನನ್ನು ಗೌರವಿಸುವ ದಿನವಲ್ಲ. ಇದು ನಮ್ಮ ಜೀವನಕ್ಕೆ ಜ್ಞಾನ, ಧರ್ಮ, ಸಂಸ್ಕಾರ ಮತ್ತು ಮೋಕ್ಷದ ಮಾರ್ಗವನ್ನು ತೋರಿಸಿದ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಮಹಾಪವಿತ್ರ ದಿನವಾಗಿದೆ. ಸನಾತನ ಧರ್ಮದಲ್ಲಿ ಒಂದು ಪ್ರಸಿದ್ಧ ಶ್ಲೋಕವಿದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅಂದರೆ ಗುರುಗಳೇ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಸ್ವರೂಪ. ಆದ್ದರಿಂದ ಗುರುವನ್ನು ಸಾಕ್ಷಾತ್ ಪರಬ್ರಹ್ಮನೆಂದು ಪೂಜಿಸಲಾಗುತ್ತದೆ. ಗುರು ಪೂರ್ಣಿಮೆ ಹೇಗೆ ಬಂತು? ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು ಗುರು ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಈ ದಿನವು ಮಹರ್ಷಿ ವೇದವ್ಯಾಸರ ಜನ್ಮದಿನ ಎಂದು ಪುರಾಣಗಳು ಮತ್ತು ಸಂಪ್ರದಾಯಗಳು ತಿಳಿಸುತ್ತವೆ. ಆದ್ದರಿಂದ ಇದನ್ನು ವ್ಯಾಸ ಪೂರ್ಣಿಮೆ ಎಂದು ಕರೆಯುತ್ತಾರೆ. ವೇದವ್ಯಾಸರು ಯಾರು? ವೇದವ್ಯಾಸರು ಮಹರ್ಷಿ ಪರಾಶರ ಮತ್ತು ಸತ್ಯವತಿಯ ಪುತ್ರರು. ಅವರು 4 ವೇದಗಳನ್ನು ವಿಭಾಗ ಮಾಡಿ ಜನರಿಗೆ ಸುಲಭವಾಗಿ ಅಧ್ಯಯನ ಮಾಡಲು ವ್ಯವಸ್ಥೆ ಮಾಡಿದರು. ಅಷ್ಟೇ ಅಲ್ಲದೆ 18 ಮಹಾಪುರಾಣಗಳನ್ನು ರಚಿಸಿದರು. ಮಹಾಭಾರತವನ್ನು ರಚಿಸಿದರು. ಶ್ರೀಮದ್ಗೀತಾ ಮಹಾಪುರಾಣವನ್ನು ನೀಡಿದರು. ಬ್ರಹ್ಮಸೂತ್ರಗಳನ್ನು ರಚಿಸಿದರು. ಇದರಿಂದ ಅವರನ್ನು ಜಗದ್ಗುರು ಎಂದು ಕರೆಯಲಾಗುತ್ತದೆ. ಯಾಕೆ ಗುರು ಪೂರ್ಣಿಮೆಯನ್ನು ಆಚರಿಸುತ್ತಾರೆ? ಗುರು ಇಲ್ಲದೆ ಜ್ಞಾನವಿಲ್ಲ, ಜ್ಞಾನವಿಲ್ಲದೆ ಧರ್ಮವಿಲ್ಲ, ಧರ್ಮ ಇಲ್ಲದೆ ಜೀವನಕ್ಕೆ ಅರ್ಥವಿಲ್ಲ. ಆದ್ದರಿಂದ ಈ ದಿನ ನಮ್ಮ ಜೀವನದಲ್ಲಿ ವಿದ್ಯೆ, ಸಂಸ್ಕಾರ ಮತ್ತು ಆಧ್ಯಾತ್ಮಿಕ ಮಾರ್ಗವನ್ನು ತೋರಿಸಿದ ಎಲ್ಲ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಲಾಗುತ್ತದೆ. ಗುರು ಎಂದರೆ ಯಾರು? ಗು ಎಂದರೆ ಅಜ್ಞಾನ, ರು ಎಂದರೆ ನಿವಾರಿಸುವವನು. ಅಂದರೆ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡುವವನೇ ಗುರು. ಗುರುಗಳ ವಿಧಗಳು. ನಮ್ಮ ಶಾಸ್ತ್ರಗಳಲ್ಲಿ ಹಲವು ರೀತಿಯ ಗುರುಗಳ ಬಗ್ಗೆ ಹೇಳಲಾಗಿದೆ. ತಾಯಿಯೇ ಮೊದಲ ಗುರು, ತಂದೆಯೇ ಜೀವನದ ಗುರು, ಶಾಲೆಯ ಶಿಕ್ಷಕರು, ಮಂತ್ರೋಪದೇಶ ನೀಡುವ ಗುರು, ಆತ್ಮಜ್ಞಾನ ನೀಡುವ ಸದ್ಗುರು. ಇವರೆಲ್ಲರಿಗೂ ಗೌರವ ಅರ್ಹರು. ಗುರು ಪೂರ್ಣಿಮೆಯ ದಿನ ಏನು ಮಾಡಬೇಕು? ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡಬೇಕು, ಗುರುಗಳ ಆಶೀರ್ವಾದ ಪಡೆಯಬೇಕು, ಗುರುಮಂತ್ರ ಜಪ ಮಾಡಬೇಕು, ವೇದವ್ಯಾಸರ ಪೂಜೆ ಮಾಡಬಹುದು, ದಾನ, ಅನ್ನದಾನ ಮಾಡುವುದು ಅತ್ಯಂತ ಪುಣ್ಯಕರ. ಈ ದಿನ ಯಾವ ಮಂತ್ರವನ್ನು ಜಪಿಸಬೇಕು? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ. ಇದನ್ನು 11 ಬಾರಿ ಅಥವಾ 21 ಬಾರಿ ಇಲ್ಲ 108 ಬಾರಿ ಜಪಿಸಬಹುದು. ಗುರುಗಳ ಆಶೀರ್ವಾದದ ಮಹತ್ವ. ರಾಮನಿಗೆ ವಸಿಷ್ಠರು ಗುರು, ಕೃಷ್ಣನಿಗೆ ಸಾಂದೀಪನಿ ಗುರು, ಅರ್ಜುನನಿಗೆ ದ್ರೋಣಾಚಾರ್ಯರು ಗುರು. ಮಹಾನ್ ವ್ಯಕ್ತಿಗಳ ಯಶಸ್ಸಿನ ಹಿಂದೆ ಗುರುಗಳ ಮಾರ್ಗದರ್ಶನವಿತ್ತು. ಗುರು ಪೂರ್ಣಿಮೆಯ ಫಲಗಳು. ಈ ದಿನ ಗುರುಗಳನ್ನು ಪೂಜಿಸಿದರೆ ವಿದ್ಯಾಭಿವೃದ್ಧಿ ಆಗುತ್ತದೆ, ಬುದ್ಧಿಶಕ್ತಿ ಹೆಚ್ಚುತ್ತದೆ, ಮನಸ್ಸಿಗೆ ಶಾಂತಿ ದೊರೆಯುತ್ತದೆ, ಆಧ್ಯಾತ್ಮಿಕ ಪ್ರಗತಿ ಆಗುತ್ತದೆ. ಗುರುಗಳ ಅನುಗ್ರಹದಿಂದ ಜೀವನದಲ್ಲಿ ಯಶಸ್ಸು ದೊರೆಯುತ್ತದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಸ್ನೇಹಿತರೆ, ಗುರು ಪೂರ್ಣಿಮೆ ಎಂದರೆ ಕೇವಲ ಒಂದು ಹಬ್ಬವಲ್ಲ, ಅದು ನಮ್ಮ ಜೀವನವನ್ನು ರೂಪಿಸುವ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಪವಿತ್ರವಾದ ದಿನ. ಗುರುಗಳ ಆಶೀರ್ವಾದವಿದ್ದರೆ ಜೀವನದ ಎಂಥ ಕಷ್ಟಗಳು ದೂರವಾಗಿ ಜ್ಞಾನ, ಧರ್ಮ ಮತ್ತು ಯಶಸ್ಸಿನ ದಾರಿ ತೆರೆದುಕೊಳ್ಳುತ್ತವೆ ಎಂಬುದು ಸನಾತನ ಸಂಪ್ರದಾಯದ ನಂಬಿಕೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.